ದಿವಸ ಮಾತ್ರ ನಾನು ನೋಡಿದ ಮಟ್ಟಿಗೆ ಒಂದೇ ಒಂದು ಜನ ಆಗಲಿ, ಒಂದೇ ಒಂದು ವೆಹಿಕಲ್ ಆಗಲಿ, ನಾನು ಅಷ್ಟು ಸ್ಟ್ರೈಟಲ್ಲಿ ಬಂದಿದ್ದೆ, ಒಂದೇ ಒಂದು ವೆಹಿಕಲ್ ಕೂಡ ಸಿಗಲಿಲ್ಲ ಸರ್ ನನಗೆ. ಅಷ್ಟೊಂದು ಆ ಪ್ರಕೃತಿಯೇ ಒಂಥರ ವಿಕಾರವಾಗಿತ್ತು ಆ ದಿವಸ. ಅದು ಏನಂತ ನಮಗೆ ಇವಾಗ ಕೂಡ ಹೇಳಕ್ಕೆ ಆಗ್ತಾಯಿಲ್ಲ ಸರ್. ಆ ಒಂದು ಹೊತ್ತಿನಲ್ಲಿ ಇಡೀ ನಾವೊಂದು ಪಾಂಗಲ ಕ್ರಾಸಿನ ನೇತ್ರಾವತಿ ತನಕ ನಾನು ಜೀಪಲ್ಲಿ ಹೋಗಿದ್ದೇನೆ ಸರ್. ಒಂದು ವ್ಯಕ್ತಿಯನ್ನು ನಾನು ನೋಡಲಿಲ್ಲ, ಒಂದು ವೆಹಿಕಲ್ ಕೂಡ ಕಂಡಿಲ್ಲ. ಅಷ್ಟು ಜೋರು ಮಳೆ, ಎಷ್ಟು ಮಳೆ ಇದ್ರೂ ಕೂಡ ಅಲ್ಲಿ ವೆಹಿಕಲ್ ಬಂದಿರ್ತದೆ ಯಾವಾಗಲೂ. ಅದು ಪ್ರಕೃತಿಯ ಒಂಥರ ಏನೋ ಒಂಥರ ಬೇರೆ ರೀತಿ ಆಗಿತ್ತು ಸರ್ ಆ ಹೊತ್ತಿನಲ್ಲಿ. ಆ ಒಂದು ಸೌಜನ್ಯವನ್ನು ಬಲಿಯಾಗುವ ದಿವಸ ಪ್ರಕೃತಿ ಏನೋ ಒಂದು ರೀತಿ, ಅದು ಏನಂತ ನಮಗೆ ಈಗ ವರ್ಣನೆ ಮಾಡೋಕ್ಕಾಗಲ್ಲ ಸರ್. ಒಂಥರ 4 ಗಂಟೆ ಹೊತ್ತಿಗೆ ಒಂದು ಸಲ ಕತ್ಲಾದ ಥರ ಆಗಿತ್ತು ಸರ್. ಅಷ್ಟು ಮಳೆಯ ಒಂದು ಭೀಕರತೆ ಕಂಡಿತ್ತು ಹಾಗೆ. ಆಮೇಲೆ ನಾವು ಅಲ್ಲಿಂದ ನಾನು ಕೆಲಸ ಮಾಡ್ಕೊಂಡು ಮನೆಗೆ ಬರಬೇಕಾದ್ರೆ ನಮ್ಮ ಅಕ್ಕ ಬಂದಳು ಮನೆಗೆ. ನಮ್ಮ ಮನೆಗೆ ಬಂದು ಕೇಳಿದ್ರು. ಎಷ್ಟು ಗಂಟೆಗೆ ವಾಪಸ್ ಬಂದ್ರಿ? ಒಂದು 6:30 ಇರ್ಬೋದು ಸರ್, 6ರಿಂದ 6:30 ಇರ್ಬೋದು. ಅಷ್ಟರಲ್ಲಿ ಏನಾಗಿತ್ತು? ಅಕ್ಕ ಬಂದು ಕೇಳಿ ಸೌಜನ್ಯ ಬಂದಲ್ಲ ಕೇಳಿದ್ರು. ನನ್ನೊಟ್ಟಿಗೆ ಬಂದಿರ್ಬೋದು, ಇವಳು ಪಾಪ ಲೆಕ್ಕ ಹಾಕಿದ್ರು. ನಾನು ಹೇಗೋ ನೇತ್ರದ ನಿಂತಿರ್ಬೋದು ಅಂತ ಇವಳು ಯೋಚನೆ ಮಾಡಿ ಹಾಗೆ ಕೇಳಿರು ಅಂತ. ನಾನು ಇಲ್ಲ, ಅವಳು 4 ಕಾಲಿಗೆ ಬಂದಿದ್ಲಲ್ಲ, ನಾನು ಹೋಗ್ತೀನಿ ಮುಂದೆ ಹೇಳಿದ್ದೇನೆ. ಮತ್ತು ಹೌದಾ ಬರಲಿಲ್ವಾ, ಸರಿ ನೋಡು ಇಲ್ಲಿ ರಸ್ತೆಯಲ್ಲಿ ಬರುವಾಗ ಒಂದು 2-3 ಮನೆ ಸಿಗುತ್ತೆ, ಅಲ್ಲೊಂದು ವಿಚಾರ ಮಾಡು ಅಂತೇಳಿ ಫೋನ್ ಮಾಡಿದ್ವಿ. ಅಲ್ಲಿ ಭಟ್ರ ಮನೆ, ವರ್ಷ ಅಂತ ಒಂದು ಹೆಣ್ಮಗುಗೆ ಹೇಳ್ತಿರಲ್ಲ, ಆ ಹೆಣ್ಮಗು ಮನೆಗೆ ಫೋನ್ ಮಾಡಿದ್ವಿ ಸರ್. ಅವ್ರ ತಂದೆ ಮಾತಾಡಿ ಸಿಕ್ಕಿದ್ರು. ನಾವು ಕೇಳಿದೆ ಅವಾಗ, ಸೌಜನ್ಯ ಬಂದ್ಲ ಮನೆ? ಇಲ್ಲ, ಬರಬೇಕಿತ್ತು ಅವಳು. ನಮ್ಮ ಹತ್ರ ಬೆಳಿಗ್ಗೆ ಹೋಗಿ ಹೇಳಿದಾಳೆ, ಹೊಸತ್ತು ಬಟ್ಟೆ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ಲು, ಅದನ್ನು ತೊಗೊಂಡು ಹೋಗ್ಲಿಕ್ಕೆ ನಾನು ಸಂಜೆ ಬರ್ತೇನೆ ಅಂತ ಹೇಳಿ ಹೋಗಿದ್ದಾಳೆ. ಬರಬೇಕಿತ್ತು, ಇಲ್ಲಿ ಬರಲಿಲ್ಲ ಅಂದರು. ಅವಾಗ ನಮಗೆ ಕನ್ಫರ್ಮ್ ಆಯ್ತು, ಇಲ್ಲ ಹೆಣ್ಮಗು ಮೈನ್ ರೋಡಿಂದ ಒಳಗೆ ಬರಲೇ ಇಲ್ಲ ಅನ್ನೋದು ನಮಗೆ ಅವಾಗಲೇ ಆ ದಿವಸ ಮಾತ್ರ ನಾನು ನೋಡಿದ ಮಟ್ಟಿಗೆ ಒಂದೇ ಒಂದು ಜನ ಆಗಲಿ, ಒಂದೇ ಒಂದು ವೆಹಿಕಲ್ ಆಗಲಿ, ನಾನು ಅಷ್ಟು ಸ್ಟ್ರೈಟಲ್ಲಿ ಬಂದಿದ್ದೆ, ಒಂದೇ ಒಂದು ವೆಹಿಕಲ್ ಕೂಡ ಸಿಗಲಿಲ್ಲ ಸರ್ ನನಗೆ. ಅಷ್ಟೊಂದು ಆ ಪ್ರಕೃತಿಯೇ ಒಂಥರ ವಿಕಾರವಾಗಿತ್ತು ಆ ದಿವಸ. ಅದು ಏನಂತ ನಮಗೆ ಇವಾಗ ಕೂಡ ಹೇಳಕ್ಕೆ ಆಗ್ತಾಯಿಲ್ಲ ಸರ್. ಆ ಒಂದು ಹೊತ್ತಿನಲ್ಲಿ ಇಡೀ ನಾವೊಂದು ಪಾಂಗಲ ಕ್ರಾಸಿನ ನೇತ್ರಾವತಿ ತನಕ ನಾನು ಜೀಪಲ್ಲಿ ಹೋಗಿದ್ದೇನೆ ಸರ್. ಒಂದು ವ್ಯಕ್ತಿಯನ್ನು ನಾನು ನೋಡಲಿಲ್ಲ, ಒಂದು ವೆಹಿಕಲ್ ಕೂಡ ಕಂಡಿಲ್ಲ. ಅಷ್ಟು ಜೋರು ಮಳೆ, ಎಷ್ಟು ಮಳೆ ಇದ್ರೂ ಕೂಡ ಅಲ್ಲಿ ವೆಹಿಕಲ್ ಬಂದಿರ್ತದೆ ಯಾವಾಗಲೂ. ಅದು ಪ್ರಕೃತಿಯ ಒಂಥರ ಏನೋ ಒಂಥರ ಬೇರೆ ರೀತಿ ಆಗಿತ್ತು ಸರ್ ಆ ಹೊತ್ತಿನಲ್ಲಿ. ಆ ಒಂದು ಸೌಜನ್ಯವನ್ನು ಬಲಿಯಾಗುವ ದಿವಸ ಪ್ರಕೃತಿ ಏನೋ ಒಂದು ರೀತಿ, ಅದು ಏನಂತ ನಮಗೆ ಈಗ ವರ್ಣನೆ ಮಾಡೋಕ್ಕಾಗಲ್ಲ ಸರ್. ಒಂಥರ 4 ಗಂಟೆ ಹೊತ್ತಿಗೆ ಒಂದು ಸಲ ಕತ್ಲಾದ ಥರ ಆಗಿತ್ತು ಸರ್. ಅಷ್ಟು ಮಳೆಯ ಒಂದು ಭೀಕರತೆ ಕಂಡಿತ್ತು ಹಾಗೆ. ಆಮೇಲೆ ನಾವು ಅಲ್ಲಿಂದ ನಾನು ಕೆಲಸ ಮಾಡ್ಕೊಂಡು ಮನೆಗೆ ಬರಬೇಕಾದ್ರೆ ನಮ್ಮ ಅಕ್ಕ ಬಂದಳು ಮನೆಗೆ. ನಮ್ಮ ಮನೆಗೆ ಬಂದು ಕೇಳಿದ್ರು. ಎಷ್ಟು ಗಂಟೆಗೆ ವಾಪಸ್ ಬಂದ್ರಿ? ಒಂದು 6:30 ಇರ್ಬೋದು ಸರ್, 6ರಿಂದ 6:30 ಇರ್ಬೋದು. ಅಷ್ಟರಲ್ಲಿ ಏನಾಗಿತ್ತು? ಅಕ್ಕ ಬಂದು ಕೇಳಿ ಸೌಜನ್ಯ ಬಂದಲ್ಲ ಕೇಳಿದ್ರು. ನನ್ನೊಟ್ಟಿಗೆ ಬಂದಿರ್ಬೋದು, ಇವಳು ಪಾಪ ಲೆಕ್ಕ ಹಾಕಿದ್ರು. ನಾನು ಹೇಗೋ ನೇತ್ರದ ನಿಂತಿರ್ಬೋದು ಅಂತ ಇವಳು ಯೋಚನೆ ಮಾಡಿ ಹಾಗೆ ಕೇಳಿರು ಅಂತ. ನಾನು ಇಲ್ಲ, ಅವಳು 4 ಕಾಲಿಗೆ ಬಂದಿದ್ಲಲ್ಲ, ನಾನು ಹೋಗ್ತೀನಿ ಮುಂದೆ ಹೇಳಿದ್ದೇನೆ. ಮತ್ತು ಹೌದಾ ಬರಲಿಲ್ವಾ, ಸರಿ ನೋಡು ಇಲ್ಲಿ ರಸ್ತೆಯಲ್ಲಿ ಬರುವಾಗ ಒಂದು 2-3 ಮನೆ ಸಿಗುತ್ತೆ, ಅಲ್ಲೊಂದು ವಿಚಾರ ಮಾಡು ಅಂತೇಳಿ ಫೋನ್ ಮಾಡಿದ್ವಿ. ಅಲ್ಲಿ ಭಟ್ರ ಮನೆ, ವರ್ಷ ಅಂತ ಒಂದು ಹೆಣ್ಮಗುಗೆ ಹೇಳ್ತಿರಲ್ಲ, ಆ ಹೆಣ್ಮಗು ಮನೆಗೆ ಫೋನ್ ಮಾಡಿದ್ವಿ ಸರ್. ಅವ್ರ ತಂದೆ ಮಾತಾಡಿ ಸಿಕ್ಕಿದ್ರು. ನಾವು ಕೇಳಿದೆ ಅವಾಗ, ಸೌಜನ್ಯ ಬಂದ್ಲ ಮನೆ? ಇಲ್ಲ, ಬರಬೇಕಿತ್ತು ಅವಳು. ನಮ್ಮ ಹತ್ರ ಬೆಳಿಗ್ಗೆ ಹೋಗಿ ಹೇಳಿದಾಳೆ, ಹೊಸತ್ತು ಬಟ್ಟೆ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ಲು, ಅದನ್ನು ತೊಗೊಂಡು ಹೋಗ್ಲಿಕ್ಕೆ ನಾನು ಸಂಜೆ ಬರ್ತೇನೆ ಅಂತ ಹೇಳಿ ಹೋಗಿದ್ದಾಳೆ. ಬರಬೇಕಿತ್ತು, ಇಲ್ಲಿ ಬರಲಿಲ್ಲ ಅಂದರು. ಅವಾಗ ನಮಗೆ ಕನ್ಫರ್ಮ್ ಆಯಿತು, ಇಲ್ಲ ಹೆಣ್ಮಗು ಮೈನ್ ರೋಡಿಂದ ಒಳಗೆ ಬರಲೇ ಇಲ್ಲ ಅನ್ನೋದು ನಮಗೆ ಅವಾಗಲೇ ಕನ್ಫರ್ಮ್.